207ನೇ ಭೀಮಾ ಕೊರೆಗಾಂವ್ ಜಯಂತ್ಯೋತ್ಸವವನ್ನು ಬೆಳವಣಿಗೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ದಿನಾಂಕ 25/1/2025 ಶನಿವಾರದಂದು ಬೆಳವಣಿಗೆ ಗ್ರಾಮದಲ್ಲಿ 207ನೇ ಭೀಮಾ ಕೊರೆಗಾಂವ್ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭೀಮ್ ಆರ್ಮಿ ಹಾಗೂ ಗೆಳೆಯರ ಬಳಗದವರ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಮಹಿಳೆಯರು ಕುಂಭಮೇಳದೊಂದಿಗೆ ಮತ್ತು ಯುವಕರು ವೈಭವ ಲಕ್ಷ್ಮಿ ಡಿಜೆ ಸವದತ್ತಿ ಸೌಂಡ್ ಸಿಸ್ಟಮ್ಗೆ ಹೆಜ್ಜೆ ಹಾಕುವ ಮೂಲಕ ಬೆಳವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಜೊತೆ ವಿಜಯೋತ್ಸವ ಮಾಡಿದರು. ಮತ್ತು ಅದಾದ ನಂತರ ಸಾಯಂಕಾಲ 5 ಗಂಟೆಗೆ ಅನೇಕ ಗಣ್ಯ ವ್ಯಕ್ತಿಗಳಿಂದ ಕೊರೆಗಾಂವ್ ಇತಿಹಾಸದ ಬಗ್ಗೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಬಗ್ಗೆ ಹಿತನುಡಿ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಸಂಗೀತ, ಯೋಗ, ಮಲ್ಲಕಂಬ ಕಾರ್ಯಕ್ರಮ ನಡೆದವು. ಕಾರ್ಯಕ್ರಮದ ಸಮಯದಲ್ಲಿ ಭೀಮಾ ಕೊರೆಗಾಂವ್ ಯುದ್ಧದ ಬಗ್ಗೆ ವಿವರವಾಗಿ ಮಾತನಾಡಿದ ಭೀಮವಾದ DSS ರಾಜ್ಯ ಸಂಘಟನಾ ಸಂಚಾಲಕರಾಗಿರುವ ಯಮನಪ್ಪ ಗುಣದಾಳ್ ಅವರು ಮಾತನಾಡಿದರು. 1818ನೇ ಇತಿಹಾಸ ಮರೆಯಲಾಗದು. 200 ವರ್ಷದ ಇತಿಹಾಸ 2 ದಿನ ಹೇಳ್ತಾ ಹೋದರೂ ಭೀಮಾ ಕೊರೆಗಾಂವ್ ಮುಗಿಯದ ಚರಿತ್ರೆಯಾಗಿದೆ. ಭೀಮಾ ಕೊರೆಗಾಂವ್ ಆಗಬೇಕಾದ್ರೆ ಸಂಭಾಜಿ ಮಹಾರಾಜರು ಬಹಳ ಕಾರಣೀಭೂತರಾಗಿರ್ತಾರೆ. ಸಂಭಾಜಿ ಮಹಾರಾಜರಂದ್ರೆ ಬೇರೆ ಯಾರೂ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಈ ದೇಶದಲ್ಲಿ ಇರುವಂತಹ ಬಡವರು, ದಲಿತರಿಗೆ, ಹಿಂದುಳಿದವರಿಗೆ ತಮ್ಮ ಸೈನ್ಯದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಇದನ್ನ ಬ್ರಾಹ್ಮಣ ಮನುವಾದಿಗಳು ವಿರೋಧ ಮಾಡ್ತಾರೆ ಅಂತ ಇನ್ನು ಅನೇಕ ಇತಿಹಾಸವನ್ನ ವೇದಿಕೆ ಮೂಲಕ ಮಾತನಾಡಿದ್ರು. ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹನುಮಂತ ಛಲವಾದಿ ಅಂಬೇಡ್ಕರ್ ಅವರನ್ನ ನನ್ನ ಮನದಲ್ಲಿ ನೆಲೆಯುತ್ತಾ ಈಗಿನ ಯುವ ಪೀಳಿಗೆಗೆ ಶಿಕ್ಷಣದ ಕೊರತೆ ತುಂಬಾ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಶಿಕ್ಷಣವನ್ನು ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವುದರ ಜೊತೆಗೆ ಉತ್ತಮ ಅಧಿಕಾರಿಗಳನ್ನಾಗಿ ಮಾಡಿ ಅಂತ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಬಿಜೆಪಿ ಮುಖಂಡ ಈರಪ್ಪ ತಾಳಿಯವರು ಕೂಡ ಮಾತನಾಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಸಂದರ್ಭದಲ್ಲಿ ಮಾತನಾಡಿದರು. ಮತ್ತೋರ್ವ ಸಮಾಜ ಸೇವಕ, ಯುವ ಹೋರಾಟಗಾರ ವಿಜಯಪುರ ರಘು ಕಣ್ಮೇಶ್ವರ್ ಅವರು ಕೂಡ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಹೊಳೆ ಆಲೂರು ಜ್ಞಾನ ಸಿಂಧು ಅಂಧ ಮಕ್ಕಳ ಸಂಗೀತ, ಯೋಗ ಮತ್ತು ಮಲ್ಲಕಂಬ ಪ್ರದರ್ಶನ ಕಾರ್ಯಕ್ರಮ ನೋಡಿದ ತಕ್ಷಣ ವಿಜಯಪುರ ರಘು ಕಣ್ಮೇಶ್ವರ್ ಅವರು ಆಶ್ರಮದಿಂದ ಬಂದ ಮಕ್ಕಳಿಗೆ ಬಟ್ಟೆಗಳನ್ನು ಕೊಡಿಸುವ ಮೂಲಕ ತಮ್ಮ ಸೇವೆ ಮತ್ತು ಮನಸ್ಸು ನೊಂದವರ ಮತ್ತು ದೀನ ದಲಿತರ ಪರ ಯಾವಾಗಲೂ ಇರುತ್ತೇನೆ ಅಂತ ಹೇಳಿದರು. ಸಂದರ್ಭದಲ್ಲಿ ಬೆಳವಣಿಗೆಯ ಓಣಿಯ ಹಿರಿಯರಾದ ಹನುಮಂತ ಮು ನಂದಿಯವರು, ಹನುಮಪ್ಪ ಮಹಾರಾಜನವರು, ಬಸಪ್ಪ ನಂದಿ, ಈರಪ್ಪ ಚಲವಾದಿ, ಪರಪ್ಪ ಕುರಿ, ಈಶಪ್ಪ ಜಕ್ಕಲಿ, ಫಕೀರಪ್ಪ ಸಂಗಳದ, ಫಕೀರಪ್ಪ ಪನ್ಗುಂಡಿ, ಪ್ರಕಾಶ್ ದಾನಿ, ಹನುಮಪ್ಪ ನಂದಿ, ನಿಂಗಬಸಪ್ಪ ದಾನಿ, ಬಸಪ್ಪ ಯಪ್ಪ ನಂದಿ, ಮುದಿಯಪ್ಪ ಕರ್ಮುಡಿ, ಶೇಖಪ್ಪ ನಂದಿ, ಬಿಯಪ್ಪ ದಾನಿ, ಲಕ್ಷ್ಮಣ ದಾನಿ, ನಿಂಗಬಸಪ್ಪ ನಂದಿ, ಮುತ್ತು ಕುರಿ ಮತ್ತು ಅಂಬೇಡ್ಕರ್ ಓಣಿಯ ಯುವಕರು ಮತ್ತು ಮುತ್ತು ನಂದಿ, ಪ್ರಶಾಂತ್ ತಾನಿ, ಯಲ್ಲಪ್ಪ ಮೆಣಸಿಗಿ, ಶರಣು ಬಿ ನಂದಿ, ರಮೇಶ್ ನಂದಿ, ಭೀಮ್ಶಿ ಮಹಾರಾಜನವರ್ ಮತ್ತು ಅಂಬೇಡ್ಕರ್ ಓಣಿಯ ಎಲ್ಲ ಯುವಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ರಮೇಶ್ ನಂದಿ, ರಾಷ್ಟ್ರ ಕ್ರಾಂತಿ ನ್ಯೂಸ್. ಇವ್ರವ್ರ ಮತ್ತೆ ಮಾತಾಡಕ್ಕೆ ಅವರಷ್ಟು ವಿದ್ಯಾವಂತರು ಯಾರೇ ಇಲ್ಲ. ನಾವು ನಮಗೇನು ಅಷ್ಟೊಂದು ಇತಿಹಾಸದ ಬಗ್ಗೆ ಅವರಷ್ಟು ತಿಳುವಳಿಕಿಲ್ಲ. ಈಗಾಗಲೇ ಸ್ವಲ್ಪ ಭಾಳ ಚಂದ ಇರಲ್ಲ. ಈ ಜನ ಇಷ್ಟೊತ್ತಲ ಕುಂದಿರ್ಬೇಕಂದ್ರೆ ತಮ್ಮ ಭಾಷಣ ಅವ್ರ ಮನಸ್ಸಿಗೆ ಬಂದಿರ್ತಂತ ನಮ್ಮ ಮನಸ್ಸಿಗೆ. ಯಾಕಂದ್ರೆ ಭಾಳ ಥರ ಕುಂದ್ರ ಬ್ಯಾಸರ ಆಗಿದೆ ಭಾಷಣ. ಇದು ಭಾಷಣ ಭಾಳ ಹಂಚ್ಕಟ್ಟಿತ್ತು ಅಂದ್ರೆ ಒಳ್ಳೆ ರೀತಿಯಿಂದ ಇತಿಹಾಸ ತಿಳಿಸಿದೆ. ಆದ್ರೆ ಇವತ್ತಿನ ಸ್ಥಿತಿ ನೀವು ಹೇಳಿದಾಗ ಹೇಗೈತಪ್ಪ ಅಂದ್ರೆ ನೂರಾರು ಸಂಘಟನೆ ನೂರಾರು ದಲಿತ ನಾಯಕರಾಗ್ಯಾರ. ಇವತ್ತು ಒಬ್ರಿಗೊಬ್ರಿಗೆ ತಾವೆಲ್ಲ ತಲುಪಿಲ್ಲ. ಹಂಗಾಗಿ ಇವತ್ತೇನಾಗಿತ್ತು ಅಂದ್ರೆ ಸಂಘಟನೆ ಸಂಪೂರ್ಣ ಹಾಳಾಗಿವೆ. ಇವತ್ತೆಲ್ಲರೂ ಕೂಡ ಹಣ ತಿಂತಿದಾರ. ಇವತ್ತು ಬಾಬಾ ಸಂಘದಿಂದ ಯಾರಿಲ್ಲ. ಎಲ್ಲರೂ ಕೂಡ ಹಣದ ವ್ಯಾಪಾರಕ್ಕ ಬರೆಯಾಗಿ ಇವತ್ತು ಸಂಘಟನೆ ಚಿತ್ರಿಸಿದ್ರಾಗಿ ಇವರು ಇವತ್ತು ಇವರು ಉತ್ತಮ ಹೇಳ್ತಾರಲ್ಲ, ಅವ್ರ ಒಂದು ಡಜನ್ ಮಕ್ಕಳು ಹಿಡಿತಾರ, ಅವ್ರ ಕಂಡ್ರೆ ಇವ್ರು ಕಂಡ್ರೆ ಯಾವುದಿಲ್ಲ. ಮತ್ತೆ ಇವ್ರು ಆಡಿಸ್ತಾರೆ ಹಾಗೆ ಐತಿ ಪರಿಸ್ಥಿತಿ. ಯಾಕಂತ ಅಂದ್ರೆ ಇವತ್ತು ಸಾಕಷ್ಟು ಹಳ್ಳಿಗಳಲ್ಲಿ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ. ಸಾಕಷ್ಟು ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಇತ್ತು. ಮತ್ತು ನಾವು ನಮ್ಮ ವಿಜಯನಗರ ಪುಂಡಿಕ್ ಮಾತಾಡ ಅಶೋಕ್ ತಾವರು ನಮ್ಮ ಬರೋ ತಿಂಗಳು ಸತ್ತಿತ್ತು. ನಾವು ಸಾಕಷ್ಟು ಹಳ್ಳಿಗಳಲ್ಲಿ ಏನು ಅಸ್ಪೃಶ್ಯತೆ ಆಗ್ತಂದ್ರೆ
ನಾವು ಬಾಗಲಕೋಟೆ ಬಿಜಾಪುರ ನಾವು ಬಂದಿರೋಣ ಈ ಥರ ಹೋಗಿ ಹೋರಾಟ ಮಾಡಿದ್ವಿ, ಸ್ವಂತ ರೊಕ್ಕ ಹಾಕೊಂಡು ಆಗಿದ್ದೀವಿ. ಆದ್ರೆ ಈ ಸಮಾಜ ಅಂತರ್ನ ಒಪ್ಪಲ್ಲ. ಈ ಸಮಾಜ ಅಂತರ್ನ ಪುಟ್ಟಲ್ಲ, ಅಂತರ ಬೆಳೆಸೋದಿಲ್ಲ, ಅಂದ್ರೆ ಅವಕಾಶ ಮಾಡ್ಕೊಂಡಿಲ್ಲ ಇವರು. ಅಂತರ್ನ ಪುಟ್ಟಪ್ಪ ಅಂದ್ರೆ ಇವ್ರು ಏನು ಎಣ್ಣೆ ಸುಟ್ಟರು, ದುಡ್ಡು ಕೊಡೋರು, ಎಣ್ಣೆ ಹೊಡ್ಸೋರು, ಕನ್ನಡ ಊಟ ಮಾಡ್ಸೋರು, ಅಂತರಿಗೆ ಈ ಸಮಾಜ ಬೆಲೆ ಕೊಡ್ತೈತಿ. ಹಂಗಾಗಿ ಭಾಳ ನೋವಾಗಿ ನಾವು ಈ ಸಮಾಜದಿಂದ ಹಿಂಸರ್ಕೊಂಡ್ವಿ ಅಂತ ಒಂದು ವ್ಯವಸ್ಥೆ ಐತಿ. ಇದು ಕೂಡ ಸಾಕಷ್ಟು ಗ್ರಾಮದೊಳಗೆ ಅಸ್ಪೃಶ್ಯತೆ ಇದೆ. ಅಸ್ಪೃಶ್ಯತೆ ಇದ್ರು ಕೂಡ ಧೈರ್ಯ ಮಾಡಿ ಮುಂದೆ ಬರಲ್ಲ. ನಾವು ಬಂದು ನಿಮ್ಗೆ ಅದು ಏನೈತೆ ಇಲ್ಲಿ ಸಮಸ್ಯೆ ಇರೋದು ಕ್ಲಿಯರ್ ಮಾಡ್ತೀವಿ ಅಂದ್ರೂ ಕೂಡ ಬೇಡ, ನಾವು ಗೌಡ್ರು ಶಾಂಬರ್ ಕಾಲ ಕೆಳಗೆ ಇರ್ತೀವಿ, ಅವ್ರು ಬರೋದ್ ದಾರಿ ಕೊಡಲ್ಲ, ಎಲ್ಲಕ್ಕೆ ದಾರಿ ಕೊಡಲ್ಲ ಅಂತಾರೆ ಮುಂದೆ. ಹಾಗಾಗಿ ನಾವು ಏನಾಗೈತೆ ಅಂತ ಅಂದ್ರೆ ಸಮಾಜ ನಮಗೆ ಒಳ್ಳೆಯ ಗೌರವ ಕೊಟ್ಟೈತಿ. ಹಾಗಾಗಿ ನಾವು ಸಮಾಜದಿಂದ ಸ್ವಲ್ಪ ದೂರ ಉಳ್ಕೊಂಡು ಈಗ ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಗ್ರಾಮದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಮತ್ತು ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವ 207ನೇ ವಿಜಯೋತ್ಸವ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಜಯಪುರದ ಬಹಳ ನೇರ ಮತ್ತು ದಿಟ್ಟ ನಿರಂತರವಾಗಿ ಸಮಾಜ ಸೇವೆಯ ಮೂಲಕ ಸಮಾಜದಲ್ಲಿ ಆಗುವಂಥ ಅಂಕುಡೊಂಕುಗಳನ್ನು ಎತ್ತಿ ತೋರಿಸಿ ಯಥಾವತ್ತಾಗಿ ಅದನ್ನು ಪ್ರತಿಭಟಿಸುವಂತಹ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಘು ಗಣೇಶ್ವರ್ ಅವರೇ, ಆಮೇಲೆ ನಮ್ಮ ಚಲವಾದಿಯವರೇ, ಲವ ಹಿರೇಮಣಿ ಅವರೇ, ಇನ್ನು ವೇದಿಕೆ ಮೇಲೆ ನಮ್ಮ ಶ್ರೀನಾಥ್ ನವನಿ ಅವರೇ, ಇನ್ನು ಅನೇಕ ಜನ ಎಲ್ಲ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ, ಮಹಾಮಾನವತಾವಾದಿ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯುತ್ತಾ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರನ್ನು ಕೂಡ ನೆನೆಯುತ್ತಾ, ಛತ್ರಪತಿ ಶಿವಾಜಿ ಮಹಾರಾಜರು, ಶಾಹು ಮಹಾರಾಜರು, ಹುಲೆ ದಂಪತಿಗಳು, ಬುದ್ಧ, ಬಸವ ಇವರೆಲ್ಲರನ್ನ ಸಂದರ್ಭದಲ್ಲಿ ಸ್ಮರಣೆ ಮಾಡಿ 207ನೇ ಭೀಮಾ ಕೋರೆಗಾಂವ್ ಇದು ಸಾಧಾರಣವಾಗಿರುವಂತ ಯುದ್ಧ ಅಲ್ಲ. ನೀವೆಲ್ಲರೂ, ವಿಶೇಷವಾಗಿ ನಮ್ಮ ಹೆಣ್ಣುಮಕ್ಕಳು, ನಮ್ಮ ಯುವಕರು, ನಮ್ಮ ಹಿರಿಯರು, ನೀವೆಲ್ಲರೂ ತಿಳ್ಕೋಬೇಕು. ಕೇವಲ ಒಂದು ಜಾತಿಯವರಲ್ಲ. ಈ 500 ಜನ ಏನು ಸೈನಿಕರಿದ್ರಲ್ಲ, ಇದರಲ್ಲಿ ಮಹಾರ್ ಜಾತಿ ಅಂದ್ರೆ SC, ST, OBCಗಳೆಲ್ಲರೂ ಇದ್ರು ಯುದ್ಧದಲ್ಲಿ. ಆದ್ರೆ ಅವರೆಲ್ಲರಿಗೂ ಅವಾಗ ಮಹಾರ್ ಅಂತಾನೆ ಕರೀತಾ ಇದ್ರು. ಮಹಾರ್ 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 ಅಂತ ಕರೀತಿದ್ರು. ಕೇವಲ 500 ಜನ ಮಹಾರ್ ಸೈನಿಕರು 28,000 ಪೇಶ್ವೆ ಜಾತಿವಾದಿ ಮನೋವಾದಿಗಳನ್ನ ಸೆರೆ ಬಡಿತಾರ, ಯುದ್ಧದಲ್ಲಿ ಗೆಲ್ತಾರ. 28,000 ಅಂದ್ರ 500 ಒಳಗೆ ಡಿವೈಡೆಡ್ ಬೈ ಮಾಡಿದ್ರೆ ಅಂದ್ರೆ ಒಬ್ಬನಿಗೆ 56 ಮಂದಿ ಬರ್ತಾರ. ಒಬ್ಬ ಮನುಷ್ಯ 56 ಜನರನ್ನ ಬಡಿತಾನ ಕಡಿತಾನ ಅಂದ್ರೆ ಅವನಿಗೆ ಏನಾಗಿತ್ತು, ಯಾಕಷ್ಟು ಕೋಪ ಇತ್ತು, ಯಾಕಷ್ಟು ಸಿಟ್ಟಿತ್ತು, ಯಾಕಿಷ್ಟು ಆಕ್ರೋಶ ಇತ್ತು ಅನ್ನೋದು ನಾವೆಲ್ಲ ಅರ್ಥ ಮಾಡ್ತೀವಿ. ಕೇವಲ ನಾವೇನಪ್ಪ ಭೀಮಾ ಕೋರೆಗಾಂವ್ ಅಂದ್ರೆ DJ ಹಚ್ತೀವಿ, ಡ್ಯಾನ್ಸ್ ಮಾಡ್ತೀವಿ. ಭಾರತ ದೇಶದ ಚರಿತ್ರೆಯಲ್ಲಿ, ಜಗತ್ತಿನ ಚರಿತ್ರೆಯಲ್ಲಿ ನಾವು ನೋಡಿದಾಗ ನಮ್ಗೆ ಸಿಗುವಂಥದ್ದು ಏನಂದ್ರೆ ಭೂಮಿಗಾಗಿ, ಹಣಕ್ಕಾಗಿ, ಬಂಗಾರಕ್ಕಾಗಿ, ಅಧಿಕಾರಕ್ಕಾಗಿ ನಡೆದಿರುವಂಥ ಯುದ್ಧಗಳು. ಆದ್ರೆ ಈ ಕೋರೆಗಾಂವ್ ಯಾಕಾಯ್ತಂದ್ರೆ ಇದು ಸ್ವಾಭಿಮಾನಕ್ಕಾಗಿ, ಸಮಾನತೆಗಾಗಿ, ಆತ್ಮಗೌರವಕ್ಕಾಗಿ ನಡೆದಿರ್ತಕ್ಕಂಥ ಯುದ್ಧ ಇದು. 1818 ಅಂದ್ರೆ ಬಹಳ ದೂರ ಇಲ್ಲ, ಕೇವಲ 200 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ ಇದು. ಏನಾಗುತ್ತಂದ್ರೆ ನಾನು ಅದನ್ನ ಹೇಳ್ಕೊತ ಹೋದ್ರೆ ಒಂದು 2 ದಿವಸ ಆದ್ರೂ ಕೋರೆಗಾಂವ್ ಇತಿಹಾಸ ಮುಗಿಯಂಗಿಲ್ಲ. ಶಾರ್ಟ್ ಆಗಿ ಹೇಳ್ತೀನಿ ನಾನು ನಿಮಗೆ, ಒಂದೊಂದಕ್ಕೆ ಹೆಂಗೆ ಲಿಂಕ್ ಅದಾವ ಅಂತ ಹೇಳಿ. ಯಾರ್ಯಾರು ಏನೋ ಅರ್ಧಂಬರ್ಧ ಓದ್ಕೊಂಡು ಅರ್ಧಂಬರ್ಧ ಇತಿಹಾಸವನ್ನು ಹೇಳುವಂತ ಕೆಲಸ ಮಾಡ್ತಾರ. ಆದ್ರೆ ಪೂರ್ಣ ಪ್ರಮಾಣದ ಇತಿಹಾಸವನ್ನ ತಿಳಿಬೇಕು, ಅದನ್ನ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು ನಮ್ಮ ಕೈಲಾದಷ್ಟು. ಅಷ್ಟು ಪೂರ್ತಿನೂ ಪರ್ಫೆಕ್ಟ್ ಆಗಿ ಓದಿ ಹೇಳಕ್ಕೂ ಆಗೋದಿಲ್ಲ. ಸತ್ಯವನ್ನ ಹೇಳಬೇಕು, ಅದು ಏನ್ ನಡೆಯುತ್ತೆ ಅದನ್ನೇ ಹೇಳಬೇಕು. ಆಕ್ಚುಲಿ ಭೀಮಾ ಕೋರೆಗಾಂವ್ ಆಗ್ಬೇಕಾದ್ರ ಸಂಭಾಜಿ ಮಹಾರಾಜರು ಬಹಳ ದೊಡ್ಡ ಕಾರಣೀಭೂತರಾಗ್ತಾರೆ ಇದಕ್ಕೆ. ಸಂಭಾಜಿ ಮಹಾರಾಜರಂದ್ರೆ ಯಾರು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಅವರು. ಛತ್ರಪತಿ ಶಿವಾಜಿ ಮಹಾರಾಜರು
ಯಾವಾಗ ಅಧಿಕಾರಕ್ಕೆ ಬರ್ತಾರಲ್ಲ, ಬಂದ ಬಳಿಕ ಅವ್ರು ಏನೊಂದು ಮಾಡ್ತಾರಲ್ಲ, ಈ ದೇಶದಾಗಿರ್ತಕ್ಕಂಥ ಬಡವರು ದಲಿತರಿಗೆ ಅವಕಾಶ ಕೊಡ್ತಾರೆ ತಮ್ಮ ಸೈನ್ಯದೊಳಗಡೆ, ತಮ್ಮ ಆಸ್ಥಾನದೊಳಗಡೆ. ಆದರೆ ಇದನ್ನ ಬ್ರಾಹ್ಮಣ ಮನೋವಾದಿಗಳು ವಿರೋಧ ಮಾಡ್ತಾರೆ. ಶೂದ್ರಾತಿ ಶೂದ್ರ ಜನ ಬರಲ್ಲ, ಅವ್ರು ನಮ್ಮ ಹೇಳು ಬೆಳ್ಯಾಕ, ನಮ್ಮ ಮನೆ ಕಸ ಹೊಡಿಯಾಕ, ಹೊಲಗಳನ್ನು ಬಿತ್ತಾಕ ಬೆಳ್ಯಾಕ, ನಮ್ಮಲ್ಲಿ ಚಾಕರಿ ಮಾಡಕ್ ಸೀಮಿತದಾರ ಅವರು. ಅವ್ರನ್ನ ನೀವು ಸೈನ್ಯದ ಒಳಗಡೆ ಯಾಕೆ ಸೇರಿಸಿದ್ರಿ ಅಂತೇಳಿ ಬಹಳ ದೊಡ್ಡ ಸಿಟ್ಟು ಪಡ್ತಾರೆ ಜನಾಂಗಕ್ಕೆ. ಪುರೋಹಿತ ಸಮಾಜ ಏನಿರ್ತದಲ್ಲ, ಜಾತಿ ಚಾತುರ್ವರ್ಣ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಸಮಾಜದಲ್ಲಿ ಅವ್ರು ಸಿಟ್ಟು ಬರ್ತದ. ಶಿವಾಜಿ ಮಹಾರಾಜರು ನೀವು ತಪ್ಪು ಮಾಡ್ತಾ ಇದ್ರಿ, ಶೂದ್ರಾತಿ ಶೂದ್ರರಿಗೆ ಸೈನ್ಯದೊಳಗಡೆ ಅವಕಾಶ ಕೊಡಬೇಡ್ರಿ, ಅವ್ರು ತಲವಾರು ಹಿಡಿಯಕ್ಕೆ ಅವಕಾಶ ಕೊಡಬೇಡ್ರಿ, ಸೈನ್ಯದೊಳಗಡೆ ಅವ್ರು ಭರ್ತಿ ಮಾಡಬೇಡ್ರಿ ಅಂತ ಇವ್ರು ವಾದ ವಿವಾದ ಹಾಕ್ತಾರೆ. ಆದ್ರೂ ಶಿವಾಜಿ ಮಹಾರಾಜರು ಕೇಳಂಗಿಲ್ಲ. ನಾನು ಸಮಾನತೆಯ ಭಾರತವನ್ನ ಕಟ್ಟಬೇಕು, ನನ್ನ ಸೈನ್ಯದಲ್ಲಿ ಮಹಾರಲ್ಲಿರ್ತಕ್ಕಂಥ ಕಿಚ್ಚು, ಆಕ್ರೋಶ, ಶಕ್ತಿ ಅದನ್ನೆಲ್ಲ ಬಳಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅವಕಾಶ ಕೊಡ್ತಾರ. ಹಿಂಗಾಗಿ ಬ್ರಾಹ್ಮಣ ಮನೋವಾದಿಗಳು ಶಿವಾಜಿ ಮಹಾರಾಜರನ್ನ ಹತ್ಯೆ ಮಾಡಿಬಿಡ್ತಾರೆ, ಕೊಂದು ಬಿಡ್ತಾರೆ. ಅವರು ಕೊಂದ ನಂತರ ಮಗ ಸಂಭಾಜಿ ಮಹಾರಾಜರಿಗೆ ಬಹಳ ದಿವಸ ಗೊತ್ತಾಗೋದಿಲ್ಲ. ಅದು ಬಹಳ ದಿನಗಳ ನಂತರ ಸಂಭಾಜಿ ಮಹಾರಾಜರಿಗೆ ಗೊತ್ತಾಗುತ್ತೆ, ಇಲ್ಲ ಶಿವಾಜಿ ಮಹಾರಾಜರನ್ನ ಈ ಬ್ರಾಹ್ಮಣ ಮನೋವಾದಿಗಳ ಕೊಂದು ಬಿಟ್ಟಾರ ಅಂತ ಹೇಳಿ. ಆ ನಂತರ ಸಂಭಾಜಿ ಮಹಾರಾಜರು ಬಂದು ಒಂದು 100 ಜನ ಬ್ರಾಹ್ಮಣರನ್ನ ಆನಿ ಕಾಲು ಕೆಳಗಡೆ ಹಾಕಿ ಕೊಲ್ಲಿಸಿಬಿಡ್ತಾರೆ. ಕೊಲ್ಲುದಷ್ಟೇ ಅಲ್ವೇನೆ, ಅವರಪ್ಪ ಶಿವಾಜಿ ಮಹಾರಾಜರಿಗೆ ಅವಕಾಶಗಳನ್ನ ಕೊಟ್ಟಿರ್ತಾರಲ್ಲ, ಅದಕ್ಕಿಂತ ಹೆಚ್ಚು ಅವಕಾಶವನ್ನ ಸೈನ್ಯದಲ್ಲಿ ಕೊಡ್ತಾರ. ಕೇರಿಗಳಿಗೆ ಬಂದು ದಲಿತರ ಮನೆಗಳಲ್ಲಿ ಊಟ ಮಾಡಕ್ ಹತ್ತಾರ. ಅವ್ರು ಹೆಚ್ಚಿನ ಸಮಯವನ್ನ ದಲಿತ ಕೇರಿಯಲ್ಲಿ ಕಳೆಯಕತ್ತಾರ. ಹಿಂಗಾಗಿ ಅವ್ರಿಗೆ ಮತ್ತೊಂದು ಬಹಳ ದೊಡ್ಡ ಒಂದು ಆಘಾತ ಆಗುತ್ತೆ. ಇದನ್ನೆಲ್ಲ ಮಾಡಬಾರ್ದಂತೇಳಿ ನಾವು ಶಿವಾಜಿ ಮಹಾರಾಜರನ್ನು ಕೊಂದ್ರೆ ಅವರ ಮಗ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ನಮ್ಮ ವಿರುದ್ಧ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಇವನು ಶಿವಾಜಿ ಮಹಾರಾಜರಿಗಿಂತಲೂ ಬಹಳ ದೊಡ್ಡ ಪರಾಕ್ರಮಿ ಆಗಿರ್ತಾರೆ ಸಂಭಾಜಿ ಮಹಾರಾಜ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಔರಂಗಜೇಬನ ಜೊತೆ ಒಳ ಒಪ್ಪಂದ ಮಾಡ್ಕೋತಾರೆ. ಒಳ ಒಪ್ಪಂದ ಮಾಡ್ಕೊಂಡು 2ನೇ ಪೇಶ್ವೆ ಬಾಜಿರಾವ ಔರಂಗಜೇಬನ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅವನಿಗೆ ಡೀಲ್ ಕೊಟ್ಟು ಬಿಡ್ತಾರ ಸಂಭಾಜಿ ಮಹಾರಾಜನ ಕೊಲ್ಲಕ್ಕ. ಇಡೀ ಆಸ್ಥಾನದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಸಂಭಾಜಿ ಮಹಾರಾಜರನ್ನ ಹತ್ಯೆ ಮಾಡಿ ಭೀಮಾ ನದಿ ಒಳಗಡೆ ಅವ್ರನ್ನ ಶರೀರದ ತುಕಡಿಗಳನ್ನು ಮಾಡಿ ಹೋಗಿ ಬಿಡ್ತಾರೆ. ಹಾಗೂ ಗೆಳೆಯರ ಬಳಗ ಗುರುಗವಿ ದಿವಸ ಕಾರ್ಯಕ್ರಮದ 207ರ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನ ಬಳಗರೆ ಹಾಗೂ ಮುಂದೆ ಬಂದಂಥ ಎಲ್ಲ ತಾಯಂದರೆ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರೇ ಅವರಿವರನ್ನದೇ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನ ಬಳಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಯಾಕಂದ್ರೆ ಯಮನಪ್ಪನವರು ಎಲ್ಲ ಹಿಂದೂ ಇತಿಹಾಸಗಳನ್ನ ಹೇಳಿದಾರ. ಇವತ್ತಿನ ನಡೆಯುವಂಥ ಪರಿಸ್ಥಿತಿಗೆ ತಮ್ಮ ಮುಂದೆ ಒಂದು 2 ಮಾತನ್ನು ಹೇಳಕ್ ಬಯಸ್ತಾರೆ ಬಂದ್ರೆ. ಯಾಕಂದ್ರೆ ಪುಣ್ಯಾತ್ಮರೇ, ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನ ಬರಲಿಲ್ಲ ಅಂದ್ರೆ ಸಮಪಾಲು ಎಲ್ಲರಿಗೆ ಹಕ್ಕನ್ನು ನಾವು ಕೊಡಬೇಕನ್ನುವಂಥ ಸಂವಿಧಾನ ಬರಲಿಲ್ಲ ಅಂತಂದ್ರೆ ನಾವು ಯಾರು ಈ ವೇದಿಕೆ ಮೇಲೆ ಇರ್ತಿದ್ದೀವಿ ಬಂಧುಗಳೇ. ಯಾಕಂದ್ರೆ ಅವತ್ತಿನ ಮುಂದುವರೆದಂಥ ಜನಾಂಗಗಳನ್ನ ನಮ್ಮನ್ನ ಎದಕ್ಕೆ ಬಳಕೆ ಮಾಡ್ಕೊಂತಿದ್ರ ಅಂತಂದ್ರೆ ಇವತ್ತು ನಮಗೆ ಆಳ ಇರಬೇಕು, ಇವತ್ತು ನಮಗೆ ಸಗಣಿ ಬಳಿಯಾಗಿರ್ಬೇಕು, ಕುರಿ ಕಾಯಾಗಿರ್ಬೇಕು, ಅವ್ರು ಮಾಂಸ ತಿನ್ನಾಗಿರ್ಬೇಕು ಅನ್ನುವಂಥ ಬಳಕೆ ಮಾಡುವಂಥವ್ರಿಗೆ ಇವತ್ತು ಅವರ ಸಮಪಾಲು ಇರಬೇಕಾದ್ರೆ ಅವರಿಗೆ ಹಕ್ಕಾಗಿ ಅವರು ಜನಪ್ರತಿನಿಧಿಗಳು ಆಗಬೇಕು, ಅವರು ಜನರಿಗೆ ಜನಸೇವೆ ಮಾಡೋಕ್ಕೆ ಇರಬೇಕಂತ ಹಕ್ಕನ್ನು ಕೊಟ್ಟಂಥವ್ರು ಯಾರಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್.